ಎಂತಹದ್ದೇ ವಿಪರೀತ ಪರಿಸ್ಥಿತಿಗಳು ಬಂದ್ರೂ ಕೂಡ ಧೈರ್ಯವಾಗಿ ನಿಭಾಯಿಸುವಂತಹ ಶಕ್ತಿಯನ್ನು ನಾವು ಬೆಳೆಸ್ಕೊತಾ ಹೋಗಬೇಕು. ಈಗ ಉದಾಹರಣೆಗೆ ಏನೇ ವರ್ಸ್ಟ್ ಕಂಡೀಷನ್, ಈಗ ಸಣ್ಣ ಪುಟ್ಟದು, ಈಗ ಮನೇಲಿ ಏನೇ ಸಣ್ಣ ಪುಟ್ಟ ಗಾಯ ಆಯಿತೋ, ಮಕ್ಳಿಗೆ ಏನಾಯಿತೋ, ಏನೋ ಒಂದು ಮಧ್ಯದಲ್ಲಿ ಏನೋ ಆಯಿತೋ, ಆರೋಗ್ಯದ ಸಮಸ್ಯೆ ಉಂಟಾಯಿತು, ಮನೇಲಿ ಒಂದು ಫಸ್ಟ್ ಏಡ್ ಕಿಟ್ ಇಟ್ಕೊಳ್ಳೋಣ. ಏನು ಸಣ್ಣ ಪುಟ್ಟ ಮಾತ್ರೆ ಇರ್ಬೋದು, ಆಯಿಂಟ್ಮೆಂಟ್ಸ್ ಇರ್ಬೋದು, ಬ್ಯಾಂಡೇಜಸ್ ಇರ್ಬೋದು, ಒಂದು ಫಸ್ಟ್ ಏಡ್ ಕಿಟ್ ಮಾಡಿ ಇಟ್ಕೊಳ್ಳೋಣ. ಮಕ್ಳಿಗೂ ಅದು ಹೀಗೆ ಕಲಿಸ್ಕೊಡ್ಬೇಕು, ನೋಡಿ ಹೀಗೆ ಮಾಡಿದ್ರೆ ಇದು ಇಲ್ಲೇ ಇರುತ್ತೆ. ಒಂದು ಮಕ್ಳಿಗೂ ಕೂಡ ಕೈಗೆಟ್ಕೋರೀತಿ. ಸೊ ಅದೇ ರೀತಿ ಕಲಿಸ್ಕೊಟ್ಟಾಗ ಅವ್ರಿಗೂ ಕೂಡ ಕಲ್ತ್ಕೊಳ್ತಾ ಹೋಗ್ತಾರೆ. ಮತ್ತು ಮನೇಲಿ ಬೇಕಾಗಿರುವಂಥ ದವಸ ಧಾನ್ಯಗಳು ಸ್ವಲ್ಪ ಸ್ಟಾಕ್ ಇಟ್ಕೊಂಡಿರೋಣ. ಏನೇ ಪರಿಸ್ಥಿತಿಗಳು ಬಂದಾಗ ಹೇಗೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಇವೆಲ್ಲವೂ ಕೂಡ ಸಣ್ಣ ಪುಟ್ಟದ್ರ ಕಡೆ ನಾವು ಎಷ್ಟು ಗಮನ ಕೊಡ್ತೀವಿ. ಈ ಕೋವಿಡ್ ಬಂದಾಗಲೂ ಕೂಡ ಅಷ್ಟೇ, ಮನೆಯಿಂದ ಹೊರಗಡೆ ಹೋಗದಿರುವಂಥ ಪರಿಸ್ಥಿತಿ, ಮನೇಲಿ ಎಷ್ಟು ಸ್ಟಾಕ್ ಇಟ್ಕೊಂಡಿರ್ತಾರೋ ಅಷ್ಟು ಅವರು ಸರ್ವೈವ್ ಆದರು. ಅದಕ್ಕೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಹೇಳಿ. ಯಾರು ಸ್ಟ್ರಾಂಗ್ ಆಗಿರ್ತಾರೋ, ಯಾರು ಸಮಯೋಚಿತವಾಗಿ ಸಮಯಕ್ಕೆ ಮುಂಚೆ ಆಲೋಚಿಸಿ ಎಲ್ಲವನ್ನ ನಿರ್ಧಾರವನ್ನು ಕೈಗೊಂಡ್ಕೊಂಡು ಅವ್ರ ಜೀವನದಲ್ಲಿ ಒಂದು ಪ್ಲ್ಯಾನ್ಡ್ ವೇಲ್ ನಡೆಸ್ಕೊಂಡು ಹೋಗ್ತಿರ್ತಾರೋ ಅವ್ರ ಜೀವನ ಸುಲಭವಾಗಿ ಸುಖಮಯವಾಗಿ ನಡೀತಿರುತ್ತೆ. ಯಾಕೆ ಇವತ್ತು ಕಷ್ಟ ಅಂದರೆ ಒಂದು ಪ್ಲ್ಯಾನಿಂಗ್ ಇಲ್ಲ, ಒಂದು ಸಮಯ ಸಂದರ್ಭೋಚಿತವಾಗಿ ನಾನು ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಮುಂದಾಲೋಚನೆ ಇಲ್ಲವೇ ಇಲ್ಲ. ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ ನೋಡಿ. ವರ್ಷಾನುಗಟ್ಲೆ ದವಸ ಧಾನ್ಯಗಳನ್ನ ಬೆಳೆದ್ರೂ ಕೂಡ ಅವರು ಶೇಖರಿಸಿಡ್ತಾ ಇದ್ರು. ಇವತ್ತು ಶೇಖರಿಸುವಂಥ ಮನೋಸ್ಥಿತಿ ಎಷ್ಟಿದೆ, ಹಣ ಇದೆ ಬಿಡಿ, ಹಣನೂ ಜೋಬಲ್ಲಿ ಇಟ್ಕೊಳ್ಳಲ್ಲ, ಇವಾಗೆಲ್ಲ ಕಾರ್ಡ್ ಇದೆ ಸ್ವೈಪ್ ಮಾಡಿಬಿಡೋಣ. ಆಮೇಲೆ ಏನೂ ಇಲ್ಲ, ಎಲ್ಲೂ ಇಂಟರ್ನೆಟ್ ಎಲ್ಲ ಬಂದಾಗೋಯ್ತು, ಯಾವುದೇ ಇಲ್ಲ, ಗ್ಯಾಜೆಟ್ಸ್ ಯಾವುದೂ ಕೆಲಸ ಮಾಡ್ತಿರ್ಲಿಲ್ಲ. ಆವಾಗ ಅಯ್ಯೋ ಭಗವಂತ ನನಗೆ ಯಾಕೆ ಕಷ್ಟ ಕೊಟ್ಟೆ ಅಂತ ಭಗವಂತನ ದೂರೋದು. ನೋಡಿ, ಎಲ್ಲದಕ್ಕೂ ಕೂಡ ಭಗವಂತ ಎಲ್ಲ ಸಲಕರಣೆಗಳು, ಸವಲತ್ತುಗಳು, ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆದರೆ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ಆಮೇಲೆ ಭಗವಂತನ ದೂರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಬುದ್ಧಿವಂತಿಕೆ ಅಂತ ಹೇಳಿ ನಾವೇ ಯೋಚನೆ ಮಾಡಬೇಕಾಗತ್ತೆ. ಅದಕ್ಕೆ ದವಸ ಧಾನ್ಯಗಳು ಎಲ್ಲೋ ಹೊರಡ್ತಾ ಇದ್ದೀರಾ, ವೆಹಿಕಲ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳೋವಂಥದ್ದು, ಬ್ರೇಕ್ ಸರಿ ಇದೆಯಾ, ಕ್ಲಚ್ ಸರಿ ಇದೆಯಾ, ವೀಲ್ ಅಲೈನ್ಮೆಂಟ್ ಸರಿ ಇದೆಯಾ, ಪೆಟ್ರೋಲ್ ಗಾಡಿಲಿ ಎಷ್ಟಿದೆ, ಹೇಗಿದೆ. ಸೊ ಇವೆಲ್ಲವನ್ನು ಕೂಡ ಸ್ವಲ್ಪ ಎಷ್ಟು ನಾವು ಚೆಕ್ ಮಾಡಿಕೊಂಡು ಮುಂದೆನೆ ಅದಕ್ಕೆ ಸ್ವಲ್ಪ ಸಮಯ ಕೊಟ್ಟರು ಕೂಡ ಆಮೇಲೆ ನಡೆಯುವಂಥ, ಆಮೇಲೆ ನೀವು ಗಂಟಾನ್ಗಟ್ಲೆ ದಿನಗಟ್ಲೆ ನೀವು ಅದಕ್ಕೆ ಸಮಯ ಕೊಡಬೇಕಲ್ಲ, ಅದರಿಂದ ನೀವು ಬಚಾವಾಗ್ಬೋದು. ಆ ಸಮಸ್ಯೆಗೆ ಸಿಕ್ಕಾಕೊಳ್ಳೋದ್ರಿಂದನೂ ಕೂಡ ನೀವು ಬಚಾವಾಗ್ಬೋದು. ಅದಕ್ಕೆ ಎಷ್ಟೇ ಹೊರಡಬೇಕಾದ್ರೂ ಕೂಡ ಹರಿ ಬರೀಲಿ, ಏನು ತುಂಬಿಕೊಂಡವೋ ಇಲ್ವೋ ಅಲ್ಲ, 2 ನಿಮಿಷ ಎಲ್ಲ ರೆಡಿ ಆದಮೇಲೆ 2 ನಿಮಿಷ ಭಗವಂತನ ನೆನಪು ಮಾಡಿ ಭಗವಂತನ ಕರ್ಕೊಂಡು ನೀವು ಪ್ರಯಾಣ ಮಾಡಿ. ದಿನದ ಪ್ರಾರಂಭ ಮಾಡೋಕೆ ಮುಂಚೆ ಆಫೀಸಿಗೆ ಹೊರಡ್ತೀರಾ, ಮಕ್ಕಳು ಸ್ಕೂಲಿಗೆ ಹೊರಡ್ತಾರೆ, ಹರಿ ಬರೀಲಿ ಮಕ್ಕಳಿಗೆ ತಿಂಡಿನ ತುರ್ಕಿಸ್ಬಿಟ್ಟು ಕಳಿಸ್ತಿರ್ತಾರೆ. ಅದು ಅರ್ಜೆಂಟಲ್ಲಿ ಗಾಡಿ ನಿಂತಿರುತ್ತೆ, ಬಸ್ಸು ವೆಹಿಕಲ್ ಬಂದು ಹಾರ್ನ್ ಮಾಡ್ತಿರುತ್ತೆ, ಆವಾಗ ಅರ್ಜೆಂಟಾಗಿ ತಿಂಡಿ ತುಂಬಿಸ್ಬಿಟ್ಟು ತಿರುಗ್ಬಿಟ್ಟು ಕಳಿಸೋದು. ಅದ್ರ ಬದಲು ಮೊದಲೇ ತಿನ್ನಿಸಿ 2 ನಿಮಿಷ ಭಗವಂತ ನೆನಪು ಮಾಡಿ, ಇವತ್ತು ಇಡೀ ದಿನ ನನ್ನ ಸ್ಕೂಲಲ್ಲಿ ನನ್ನ ದಿನಚರಿ ಚೆನ್ನಾಗಾಗಲಿ. ಭಗವಂತನ ಆಫೀಸ್ಗೆ ಹೋಗ್ಬೇಕಾದ್ರೂ ಕೂಡ ಇಡೀ ದಿನ ನಂದು ಇವತ್ತು ಕಾರ್ಯ ವ್ಯವಹಾರಗಳು ಏನು ಮಾಡ್ತೀನೋ ಅದು ಚೆನ್ನಾಗಾಗಲಿ. ಬಿಸ್ನೆಸ್ಗೆ ಹೋಗ್ಬೇಕಾದ್ರೂ ಕೂಡ ಇವತ್ತು ಇಡೀ ದಿನ ನಾನು ಏನೇನು ಕಾರ್ಯ ಮಾಡ್ತೀನೋ ಅದು ಸುಶ್ರೂತವಾಗಿ ನಡೀಲಿ. 2 ನಿಮಿಷ ನಾವು ಎಷ್ಟು ಭಗವಂತ ನೆನಪು ಮಾಡಿ ಅವ್ರನ್ನ ಜೊತೆ ಕರ್ಕೊಂಡು ನಡೀತಾ ಹೋಗ್ತಿರ್ತೀವೋ, ಏನೇ ಪರಿಸ್ಥಿತಿಗಳು ಬಂದ್ರೂ ಕೂಡ ಭಗವಂತ ನಿಮ್ಗೆ ಆ ಸಂದರ್ಭದಲ್ಲಿ ನಿಮಗೆ ಬುದ್ಧಿಗೆ ಟಚ್ ಮಾಡಿಸ್ತಾರೆ. ಹೀಗಲ್ಲ ಹೀಗೆ ಮಾಡಿ, ಹೀಗಲ್ಲ ಹೀಗೆ ನಡ್ಕೊಳ್ಳಿ ಅಂತ ಹೇಳಿ. ಆದರೆ ನಾವು ಅವ್ರನ್ನ ಕರ್ಕೊಂಡು ಹೋಗೋದೇ ಇಲ್ಲ. ಇವತ್ತು ನಾವು ಎಷ್ಟು ಸಮಯ ಕೊಡ್ತಾ ಇದ್ದೀವಿ. ನಾವು ಸರ್ವಶಕ್ತಿವಂತ ಪರಮಾತ್ಮ ಅಪ್ಪ ಭಗವಂತ ಅಂತ ಹೇಳಿ ಕರಿತೀವಿ, ಆದರೆ ಆ ತಂದೆಯನ್ನು ನಾವೆಷ್ಟು ಜೊತೆಗೆ ಇಟ್ಕೊಂಡಿದ್ದೀವಿ. ಇವತ್ತು ಕೇವಲ ಹೇಳೋದಕ್ಕಷ್ಟೇ. ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಬೆಳಗ್ಗೆ ಎದ್ದು ಕೈ ಮುಗಿತೀವಿ ಅಪ್ಪ ಭಗವಂತ ಅಂತ ಹೇಳಿ ದೇವ್ರ ಕೋಣೆಲಿ ಅಷ್ಟೇ ಮುಗೀತು, ಸಂಜೆ ಒಂದ್ಸರಿ ಬಂದು ಕೈ ಮುಗಿತೀವಿ, ಆಮೇಲೆ ಇಡೀ ದಿನ ನಮ್ಮದೇ ಕಾರ್ಯವ್ಯವಹಾರ ಅಂತ. ಸೊ ಹಾಗಾಗ್ಬಿಟ್ರೆ ಭಗವಂತನಿಗೆ ನಮ್ಮ ಜೀವನದಲ್ಲಿ ಕೊಟ್ಟಿರುವಂಥ ಸ್ಥಾನ ಏನು? ಸೊ ಅವ್ರಿಗೆ ನಾವು ಸ್ಥಾನ ಕೊಡದೆ ಹೋದರೆ ಅವ್ರು ನಮ್ಮ ಜೀವನದಲ್ಲಿ ನಮಗೊಂದು ಸ್ಥಾನ ಕೊಡೋಕ್ಕೆ ಹೇಗೆ ಸಾಧ್ಯ?
ಸೊ ನಾವು ಅವರ ಹೃದಯದಲ್ಲಿ ಒಂದು ಸ್ಥಾನವನ್ನು ಪಡ್ಕೊಳ್ಬೇಕಂದ್ರೆ ಅವ್ರಿಗೂ ಕೂಡ ನಮ್ಮ ಹೃದಯದಲ್ಲಿ ನಾವು ಸ್ಥಾನ ಕೊಡಬೇಕಾಗತ್ತೆ. ಇವತ್ತು ಎಲ್ರಿಗೂ ನೀವು ಸ್ಥಾನ ಕೊಟ್ಟಿದ್ದೀರಾ, ಆದರೆ ಪರಮಾತ್ಮನಿಗೂ ಕೂಡ ಎಷ್ಟು ಸ್ಥಾನ ಕೊಟ್ಟಿದ್ದೀವಿ. ಇವತ್ತು ಜನಗಳಿಗೆ ನಾವು ಅಂಟ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ವ್ಯಾಮೋಹ ಜಾಸ್ತಿ. ಇವತ್ತು ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ, ವೈಭವದ ಮೇಲೆ ವ್ಯಾಮೋಹ ಜಾಸ್ತಿ. ಅಟ್ಯಾಚ್ಮೆಂಟ್, ಪ್ರೀತಿಗಿಂತ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ನಾವು ಎಷ್ಟು ಡಿಟ್ಯಾಚ್ ಆಗೋದನ್ನು ಕಲಿತಾ ಹೋಗ್ತೀವೋ, ಡಿಟ್ಯಾಚ್ ಆದಷ್ಟು ಈ ಶರೀರದಿಂದಲೂ ಕೂಡ. ಯಾಕಂದರೆ ನಾವೆಲ್ಲ ಒಂದು ಶಕ್ತಿ, ಆತ್ಮಕ್ಕೆ ಸಾವೇ ಇಲ್ಲ, ಅಮರ ಅಂದಾಗ ಏನೇ ಯಾರಿಗೆ ಒಂದು ಸಾವಾದ್ರೂ ಕೂಡ ನೀವು ಭಯ ಪಡುವಂಥ, ಬೇಜಾರು ಮಾಡ್ಕೊಳ್ಳುವಂಥ, ಹತ್ಕೊಂಡು ಕುಟ್ಕೊಳ್ಳೋವಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಎಲ್ಲೇ ಸಾವಾದ್ರೂ ಕೂಡ ನಾವೆಷ್ಟು ದುಃಖ ಪಡ್ತಾ ಹೋಗ್ತೀವೋ ಅಷ್ಟು ಆ ಆತ್ಮ ಮೊದಲೇ ಶರೀರದಿಂದ ಡಿಟ್ಯಾಚ್ ಆಗಿರುತ್ತೆ, ಶರೀರ ಕಳ್ಕೊಂಡಿರುತ್ತೆ. ಈಗ ಮನೆ ಕಳ್ಕೊಂಡಿರೋರಿಗೆ ಸಾಂತ್ವನ ನೀಡುವಂಥದ್ದು ಹೇಗೆ? ನಾವು ಅವ್ರ ಮನೆ ಕಳ್ಕೊಂಡಿದ್ದಾರೆ ಅಂದಾಗ ನಾವು ಇನ್ನೂ ಕೂಡ ಹತ್ಕೊಂಡು ಕೂತ್ಕೊಂಡ್ರೆ, ಶರೀರ ಅನ್ನುವಂಥದ್ದು ಆತ್ಮದ ಮನೆ, ಇನ್ನೂ ಕೂಡ ನಾವು ಧೈರ್ಯವಾಗಿ ಆತ್ಮಕ್ಕೆ ಶಕ್ತಿಯನ್ನು ನೀಡುವಂಥ ಕಾರ್ಯ ಮಾಡಬೇಕು. ಆದರೆ ನೀವು ಇವತ್ತು ಶಕ್ತಿ ಕೊಡ್ತಾ ಇದ್ದೀವ ಅಥವಾ ನಾವೇ ಇನ್ನೂ ವೀಕ್ ಆಗಿ ಅಳ್ತಾ ಕೂತ್ಕೊಳ್ತಾ ಇದ್ದೀವ? ನಾವೇ ಬೇರೆಯವರಿಗೆ ಸಹಾಯ ಅವ್ರು ನಮ್ಮ ಆಪ್ತರು, ನಮಗೆ ಬೇಕಾಗಿರುವಂಥವ್ರು, ನಮ್ಮ ಸಂಬಂಧಿಕರು. ಆದರೆ ನಾವು ಅವರಿಗೆ ಕೊಡ್ತಿರುವಂಥದ್ದು ಏನನ್ನ, ಬದುಕಿರೋವರೆಗೂ ಕೊಟ್ಟಿದ್ದೇನನ್ನ, ಅವ್ರ ಶರೀರ ಬಿಟ್ಟ ಮೇಲೂ ಕೂಡ ಕೊಡ್ತಿರುವಂಥದ್ದು ಏನನ್ನ, ಅದನ್ನೇ ನಮ್ಗೆ ಇಲ್ಲಿ ಪರಮಾತ್ಮ ಕಲಿಸ್ಕೊಂತ ನೀವು ಧೈರ್ಯವಾಗಿ ಏನೇ ಪರಿಸ್ಥಿತಿನೂ ಕೂಡ ಎದುರಿಸೋದನ್ನ ಕಲೀರಿ. ಕೆಲವರು ಒಬ್ಬರು ಅವ್ರ ಮನೆಯಲ್ಲಿ ಯಾರೋ ಹೊಟ್ಟೋದ್ರು ಅಂದರೆ ಇವ್ರು ಹೋಗಿ ಅವ್ರ ಜೀವ ಕಳ್ಕೊಂಡ್ಬಿಡ್ತಾರೆ. ಆದರೆ ಏನೇ ಪರಿಸ್ಥಿತಿ ಬಂದ್ರೂ ಕೂಡ ನಾವು ಧೈರ್ಯವಾಗಿ ಎದುರಿಸೋಣ. ಅವ್ರು ಹೋದ್ರ ಇನ್ನು ಉಳಿದವರನ್ನ ನಿಭಾಯಿಸುವಂಥದ್ದು. ಯಾಕಂದರೆ ಇವತ್ತು ಏನೇ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಳ್ಳೋವಂಥದ್ದು ಬಹಳ ಸುಲಭ, ಆದರೆ ಇದ್ದು ಜೀವಿಸ್ಬೇಕಲ್ಲ ಧೈರ್ಯವಾಗಿ, ಅದು ಬಹಳ ಮುಖ್ಯ. ಅದಕ್ಕೆ ಇರಬೇಕು, ಇದ್ದು ಜಯಿಸಬೇಕು ಅಂತ ಹೇಳುವಂಥದ್ದು. ಹುಟ್ಟು ಸಾವಿನ ಬಗ್ಗೆ ಸಮಚಿತ್ತತೆಯನ್ನು ಕಾಪಾಡಿಕೊಳ್ಳೋದು ಹೇಗೆ, ಇದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಬಹಳ ಸಮಯೋಚಿತವಾಗಿರುವಂತಹ ಪ್ರಶ್ನೆ ಇದು. ಹುಟ್ಟು ಸಾವು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಒಂದಿದ್ರೆ ಇನ್ನೊಂದಕ್ಕೆ ಬೆಲೆ ಇಲ್ಲ. ಎರಡೂ ಕೂಡ ಇರಲೇಬೇಕು, ಮತ್ತೆರಡನ್ನೂ ಕೂಡ ನಾವು ಫೇಸ್ ಮಾಡಲೇಬೇಕು. ಒಂದು ಮಗು ಹುಟ್ಟಿದಾಗ ಎಷ್ಟು ಖುಷಿ ಪಡ್ತಾರೆ, ಅದೇ ಆ ಮಗು ಅಥವಾ ಯಾವ ವ್ಯಕ್ತಿ ಶರೀರ ಬಿಡ್ತಾರೋ ಆವಾಗ ಹೇಗಿರುತ್ತೆ ನಮ್ಮ ಮನಸ್ಥಿತಿ. ಅವರನ್ನು ಕೂಡ ಅಷ್ಟೇ ಖುಷಿಯಿಂದ ನಾವು ಕಳಿಸ್ಕೊಡ್ತೀವ. ಆ ಮನೋಸ್ಥಿತಿಯನ್ನು ಬೆಳೆಸ್ಕೋಬೇಕು. ಯಾಕೆ ಇವತ್ತು ಬೆಳೆಸ್ಕೊಳಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನಾವು ಅಂಟ್ಕೊಂಡ್ಬಿಟ್ಟಿದ್ದೀವಿ. ಯಾವುದೇ ವಸ್ತು ಬಗ್ಗೆ ಅದನ್ನು ಉಪಯೋಗಿಸಿ ಅದನ್ನು ಅಂಟ್ಕೊಂಡ್ಬಿಟ್ಟಾಗ ಅದು ಹಳೇದಾದ್ರೂ ಕೂಡ ಬಿಟ್ಕೊಡೋಕೆ ಕಷ್ಟ. ನೋಡಿ ಹಾಕ್ಕೊಂಡು ಚಪ್ಪಲಿ ಸೌದೋಗಿದ್ರು ಅದು ನನಗೆ ಇಷ್ಟವಾಗಿರೋ ಚಪ್ಪಲಿ ಅಂತ ಹೇಳಿ ಅದನ್ನು ಹೊಲ್ಸ್ಕೊಂಡೇ ಹಾಕ್ಕೊಂಡಿರ್ತಾರೆ. ಅದನ್ನು ಬಿಟ್ಟಕ್ಕೆ ಮಾತ್ರ ರೆಡಿನೇ ಇರೋದಿಲ್ಲ. ಹಾಗೆ ಇವತ್ತು ಅದು ಕೆಲವರು ನೋಡಿ ಎಷ್ಟು ಶಾರೀರಿಕವಾಗಿ ಕಾಯಿಲೆಯಿಂದ ಬಳಲ್ತಿರ್ತಾರೆ, ನೆರಳ್ತಿರ್ತಾರೆ. ಅವ್ರನ್ನ ಖುಷಿಯಿಂದ ಕಳಿಸ್ಕೊಡೋಕ್ಕೆ ರೆಡಿ ಇರಲ್ಲ ನಾವು. ಮತ್ತು ಕೆಲವೊಮ್ಮೆ ಅವರು ಕೂಡ ಖುಷಿಯಿಂದ ಹೋಗೋಕೆ ರೆಡಿ ಇರಲ್ಲ. ಯಾಕಂದರೆ ಅವರು ಕೂಡ ವಸ್ತು, ವ್ಯಕ್ತಿ ಎಲ್ಲಕ್ಕೂ ಕೂಡ ಅಂಟ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ನಾವು ಜೀವನ ಪರ್ಯಂತ ಯಾವ ಅಭ್ಯಾಸವನ್ನು ನಾವು ಮಾಡ್ಕೊಂಡು ಬಂದಿರ್ತೀವೋ ಅದೇ ಕೊನೆಯಲ್ಲಿ ನಮಗೆ ಬರುವಂಥದ್ದು. ಅದಕ್ಕೆ ಭಗವದ್ಗೀತೆಯಲ್ಲಿ ಬರೆದಿದೆ ಅಂತಮತೆ ಸೋಗತಿ ಅಂತ ಹೇಳಿ. ಅದಕ್ಕೆ ಅಂತಿಮದಲ್ಲಿ ನಾವೇನು ಮತಿಯಲ್ಲಿರುತ್ತಲ್ಲ ಅದೇ ಗತಿಯನ್ನು ತಲುಪೋದು. ಅದಕ್ಕೆ ಹೇಳ್ತಾರೆ ಇವತ್ತು ಏನು ಗತಿ ಬಂತಪ್ಪ, ಏನು ಗತಿ ಬಂತು ಅಂದರೆ ಆವಾಗ ಎಟ್ ಪ್ರೆಸೆಂಟ್ ಸಿಚುವೇಶನ್ ಕಂಡೀಷನ್ ಅಲ್ಲ ಅದು. ಅವ್ರು ಏನೇನು ಮಾಡಿದಾರಲ್ಲ ಅದೆಲ್ಲದರ ರಿಸಲ್ಟು ಆ ಗತಿ ಅಂದರೆ ಹೇಳಿದ್ರೆ ಆ ಗತಿಯ ಅರ್ಥವನ್ನೇ ನಾವು ತಿಳ್ಕೊಂಡಿಲ್ಲ ಇವತ್ತು. ಅದಕ್ಕೆ ಅಂತಮತೆ ಸೋಗತಿ. ಯಾವ ರೀತಿ ನಮ್ಮ ಮತಿಯಲ್ಲಿ ಅಂತ್ಯದಲ್ಲಿ ಸ್ಮೃತಿಯನ್ನೇ ಇಟ್ಕೊಂಡಿರ್ತೀವೋ ಆ ಸ್ಮೃತಿಯಂತೆ ನಾವು ಗತಿಯನ್ನು ತಲುಪ್ತೀವಿ ಅಂತ ಹೇಳಿ ಆ ಗತಿಯನ್ನು ನಾವು ಶ್ರೇಷ್ಠ ಮಾಡ್ಕೊಳ್ಬೇಕೀಗ. ಅದಕ್ಕೆ ಏನೇ ಪರಿಸ್ಥಿತಿಗಳು ಬಂದ್ರಿ, ಹುಟ್ಟು ಇರಲಿ ಸಾವು ಇರಲಿ, ಯಾವ ಹುಟ್ಟಿದ್ರೂ ಕೂಡ ಅಷ್ಟೊಂದು ಹಿಗ್ಗಿ ಖುಷಿ ಪಡುವಂಥದ್ದಲ್ಲ. ಹುಟ್ಟುತ್ತಾ ಆತ್ಮನ್ನ ಖುಷಿಯಾಗಿ ಆ ಮಗುನ ಸಾಕನ ಬೆಳೆಸೋಣ, ಒಬ್ಬ ಸತ್ತು ಪ್ರಜೆಯಾಗಿ ಮಾಡೋಣ. ಇನ್ಯಾರು ಕಳ್ಕೊಳ್ತಿದ್ದಾರೆ ಅಥವಾ ಹೋಗ್ತಿದ್ದಾರೆ. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅಕಾಲಿಕ ಮರಣ ಇವತ್ತು ಜಾಸ್ತಿ ಆಗ್ತದೆ. ಇವತ್ತು ಚೆನ್ನಾಗೇ ಇರ್ತಾರೆ, ಇದ್ದಕ್ಕಿದ್ದಂಗೆ ಹೊಟ್ಟೋಗ್ಬಿಡ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಹೇಗಿರೋದು? ಅದಕ್ಕೆ ತೀರಾ ಅಂಟ್ಕೊಂಡ್ಬಿಡೋದಲ್ಲ. ಭಗವಂತ ಇವರನ್ನೆಲ್ಲ ನೋಡ್ಕೊಳ್ಳಿಕ್ಕೆ ನನ್ನನ್ನು ನೇಮಿಸಿದ್ದಾರೆ.
ಯಾಕಂದರೆ ಅಂಟ್ಕೊಳ್ಳದೆ ಇರೋದು ಹೇಗೆ ಅನ್ನೋಂಥದ್ದು ಕೂಡ ತಮಗೆ ಪ್ರಶ್ನೆ ಬರ್ಬೋದು. ಪ್ರಪಂಚದಲ್ಲಿದ್ದೀವಿ, ಸಂಸಾರದಲ್ಲಿದ್ದೀವಿ, ಎಲ್ಲರನ್ನು ನೋಡ್ಕೋಬೇಕು, ಹೆಂಗೆ ಅಂಟ್ಕೊಳ್ದೇ ಇರೋದು? ಅಂಟ್ಕೊಳ್ದೇ ಇರಬೇಕಂದ್ರೆ ನಾವು ಹೇಗಿರಬೇಕು ಅಂದರೆ ಕೊಬ್ಬರಿ ರೀತಿ ಇರೋದನ್ನು ಕಲಿಬೇಕು. ನೋಡಿ, ತೆಂಗಿನಕಾಯಿಗೆ ಬೆಲೆ ಜಾಸ್ತಿನೋ ಕೊಬ್ಬರಿಗೆ ಬೆಲೆ ಜಾಸ್ತಿನೋ? ಕೊಬ್ಬರಿಗೆ ಬೆಲೆ ಜಾಸ್ತಿ. ತೆಂಗಿನಕಾಯಿನೇ ಕೊಬ್ಬರಿ ಆಗೋದು. ಯಾಕೆ ಕೊಬ್ಬರಿಗೆ ಬೆಲೆ ಜಾಸ್ತಿ? ಕೊಬ್ಬರಿ ಬೇಗ ಕೆಡೋದಿಲ್ಲ, ಕೊಬ್ಬರಿಗೆ ಬಾಳಿಕೆ ಜಾಸ್ತಿ. ಕೊಬ್ಬರಿ ಆ ಮಾಯಿಶ್ಚರ್ ಇರೋದಿಲ್ಲ. ಆ ಮಾಯಿಶ್ಚರ್ ಸತ್ವ ಏನೋ ಇದೆಯಲ್ಲ, ಆ ತೇವಾಂಶ, ಅದೇ ನಾನು ನಂದು ಅನ್ನುವಂಥ ಶರೀರ. ಆ ತೇವಾಂಶ ಸತ್ವ ಏನಿದೆ ಅದು ಯಾವಾಗ ಹೋಗುತ್ತೋ ಅವಾಗ ನಾವು ಕೊಬ್ಬರಿ ಗಿಟಿಕ್ ರೀತಿ ಆಗ್ತೀವಿ. ಆವಾಗ ನಮ್ಮಲ್ಲಿರುವಂಥ ಚೈತನ್ಯ ಶಕ್ತಿಯನ್ನು ನಾವು ಜಾಗೃತಪಡಿಸ್ಕೊಳ್ತಾ ಹೋಗ್ತೀವಿ. ಆವಾಗ ನಾವು ಯಾವುದಕ್ಕೂ ಅಂಟ್ಕೊಂಡಿರೋದಿಲ್ಲ, ಆದರೆ ನಮ್ಮ ಬೆಲೆ ಹೆಚ್ಚಾಗುತ್ತೆ. ಹಾಗೆ ನಾವು ಇವತ್ತು ಕೊಬ್ಬರಿ ರೀತಿ ಇರೋದನ್ನು ನಾವು ಕಲಿಬೇಕು. ಇವತ್ತು ನಾವು ತೆಂಗಿನಕಾಯಿ ರೀತಿ ಆಗ್ಬಿಟ್ಟಿದೀವ ಅಂತ ನಾವೇ ನೋಡ್ಕೋಬೇಕಾಗುತ್ತೆ. ತೆಂಗಿನಕಾಯಿನೇ ಕೊಬ್ಬರಿ ಆಗೋದು. ನಾವು ತೆಂಗಿನಕಾಯಿ ಇದೀವಿ ಅಲ್ಲ, ಹೀಗಿದೀವಲ್ಲ ಅಂತ ನಾವು ಚಿಂತೆ ಮಾಡ್ಕೊಂಡು ಕೊರ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾವು ಸ್ವಲ್ಪ ಗಮನ ಕೊಡ್ತಾ ಹೋದರೆ, ನಮ್ಮ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡ್ತಾ ಹೋದರೆ, ಆವಾಗ ನಾವೇನೇ ನಮ್ಮ ಜೀವನವನ್ನು ಚೆನ್ನಾಗಿ ಮಾಡ್ಕೊಳ್ಬೋದು. ಆವಾಗ ಯಾವುದೇ ಸಣ್ಣ ಪುಟ್ಟ ಘಟನೆಗಳು ನಡೆಯುತ್ತೆ, ಆಗಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಇವತ್ತು ದೊಡ್ಡ ಸವಾಲು ಎಲ್ರಿಗೂ ಏನಂದರೆ ಸಾವು. ಅದು ಆಕಸ್ಮಿಕವಾಗಿ ಮರಣವನ್ನು ಹೊಂದುವಂಥದ್ದು. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ಪ್ರಿಪೇರ್ ಆಗಿರಬೇಕಾಗತ್ತೆ, ಏನೇ ಪರಿಸ್ಥಿತಿ ಬಂದ್ರೂ ಕೂಡ. ಅದಕ್ಕೆ ನಾವೇನು ಅನ್ಕೋಬೇಕು, ಇವರೆಲ್ಲರೂ ಕೂಡ ಭಗವಂತನ ಮಕ್ಕಳು. ಅದಕ್ಕೆ ಕೆಲವರು ನನ್ನ ಮಕ್ಕಳು ಅಂತ ಹೇಳಿ ಎಷ್ಟು ಅಂಟ್ಕೊಂಡಿರ್ತಾರೋ ಅವ್ರಿಗೆ ಅಷ್ಟೇ ದುಃಖ. ಭಗವಂತನ ಮಕ್ಕಳು ಅಂತ ಹೇಳಿ ತಿಳ್ಕೊಳ್ಳಿ, ಭಗವಂತ ಇವ್ರನ್ನೆಲ್ಲ ನೋಡ್ಕೊಳ್ಳೋಕ್ಕೆ ನನ್ನನ್ನು ನೇಮಿಸಿದ್ದಾರೆ. ಯಾವಾಗ ಈ ರೀತಿ ನಾವು ನೋಡ್ಕೊಳ್ತಾ ಹೋಗ್ತೀವಿ, ಅವಾಗ ಇನ್ನೂ ಚೆನ್ನಾಗಿ ನಾವು ಅವ್ರು ನೋಡ್ಕೋತೀವಿ. ಅದಕ್ಕೆ ಪ್ರೀತಿ ಬೇರೆ, ವ್ಯಾಮೋಹ ಬೇರೆ. ವ್ಯಾಮೋಹ ಇರಬಾರ್ದು, ಪ್ರೀತಿಗೆ ನೋಡ್ಕೋಬೇಕು. ಇವತ್ತು ಪ್ರೀತಿಗಿಂತ ವ್ಯಾಮೋಹ ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತು ಮಗುಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ತಾಯಿನ ಕರ್ಕೊಂಡೋಗಿ ಅಡ್ಮಿಟ್ ಮಾಡುವಂಥ ಪರಿಸ್ಥಿತಿ ಇವತ್ತು. ಯಾಕೆಂದರೆ ಅಲ್ಲಿ ವ್ಯಾಮೋಹ ಜಾಸ್ತಿ. ಅದೇ ನೋಡಿ, ಹಾಗಾದರೆ ಹೇಗೆ ವ್ಯಾಮೋಹವನ್ನು ಕಳ್ಕೊಂಡು ಹೇಗೆ ಪ್ರೀತಿಯಿಂದಿರೋದು ಅಂದರೆ, ಈಗ ನೋಡಿ ನರ್ಸು ಆಸ್ಪತ್ರೆಯಲ್ಲಿ ಹೆಂಗೆ ಟ್ರೀಟ್ ಮಾಡ್ತಿರ್ತಾರೆ. ಹಗಲು ರಾತ್ರಿ ನಿದ್ದೆಗೆಟ್ಟು ಆ ಪೇಷಂಟ್ಗೆ IV ಖಾಲಿ ಆಗಿದೆಯೋ ಅಥವಾ ಇನ್ಸುಲಿನ್ ಇದಾಗಿದೆಯೋ ಎಲ್ಲ ಮೆಡಿಸಿನ್ಸ್ ಕೊಡ್ತಿರ್ತಾರೆ ಟೈಮ್ ಟು ಟೈಮ್. ರಾತ್ರಿ ನಿದ್ದೆಗೆಟ್ಟು ಅವ್ರಿಗೆ ಮೆಡಿಸಿನ್ ಕೊಡ್ತಿರ್ತಾರೆ. ಆದರೆ ಆ ಪೇಷಂಟ್ಗೆ ಏನಾದ್ರು ವ್ಯತ್ಯಾಸ ಆಯಿತು ಅಂದರೆ ಇವ್ರು ಕುತ್ಕೊಂಡು ಅಳ್ತಾ ಕುತ್ಕೊಳ್ಳಲ್ಲ. ಹಾಗಿವತ್ತು ಮನೇಲಿ ಎಲ್ಲರೂ ಕೂಡ ನಾವು ಅಷ್ಟೇ ಚೆನ್ನಾಗಿ ನರ್ಸಿಂಗ್ ಮಾಡೋಣ, ಅಷ್ಟೇ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡೋಣ, ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋಣ. ಆದರೆ ಅವ್ರಿಗೇನಾರು ಆಯಿತು ಅಂದರೆ ಹತ್ಕೊಂಡು ಕುತ್ಕೊಳ್ಳೋದಲ್ಲ. ಮತ್ತು ಇನ್ನು ಕೆಲವ್ರಿಗೆ ಏನಂದರೆ ತುಂಬ ಡಿಪೆಂಡ್ ಆಗಿಬಿಡ್ರು ಅಂಥದ್ದು. ಏನೂ ಕೆಲಸ ಇವ್ರು ಮಾಡಲ್ಲ. ನಮ್ಮ ಮನೆಯವರಿದ್ದಾರೆ, ನಮ್ಮ ಮಕ್ಕಳಿದ್ದಾರೆ, ಅವ್ರು ನೋಡ್ಕೋತಾರೆ. ಇವ್ರು ಯಾವುದ್ರ ಬಗ್ಗೆ ನೀವು ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ ಅಂತ ಹೇಳಿದ್ರೆ ಯಾವುದಕ್ಕೂ ಕೂಡ ಸಮಯ ಗಮನ ಕೊಡೋದೇ ಇಲ್ಲ. ಎಷ್ಟು ಬೇರೆಯವ್ರಿಗೆ ನಾವು ಡಿಪೆಂಡ್ ಆಗಿರ್ತೀವೋ ಅಷ್ಟು ಸಮಯ ಸಂದರ್ಭದಲ್ಲಿ ನಾವೇ ಕೆಲವೊಮ್ಮೆ ಆಮೇಲೆ ಕಷ್ಟಪಡಬೇಕಾಗತ್ತೆ. ಅದಕ್ಕೆ ತೀರಾ ಡಿಪೆಂಡ್ ಆಗಿ ನಮ್ಮ ಕೆಲಸ ನಾವು ಮಾಡೋದನ್ನು ಕಲ್ತ್ಕೊಳ್ಳೋಣ. ಯಾಕೆ ಬೇರೆಯವ್ರಿಗೆ ತೀರಾ ಡಿಪೆಂಡ್ ಆಗಿರಬೇಕು? ನಮಸ್ಕಾರ ವೀಕ್ಷಕರೇ. ನಿದ್ರೆ ಸಮಸ್ಯೆ ಈಗ ಎಲ್ಲರಲ್ಲೂ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ನಮ್ಮ ಒಂದು ಎಫಿಷಿಯೆಂಟ್ ಆಗಿ ನಮಗೆ ನೆಕ್ಸ್ಟ್ ಡೇ ವರ್ಕ್ ಮಾಡೋದು ಕೂಡ ತುಂಬ ಕಷ್ಟ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತು, ಚೆನ್ನಾಗಿ ನಿದ್ರೆ ಇದ್ರೆ ಮಾತ್ರ ನಾವು ತುಂಬ ಫ್ರೆಶ್ ಆಗಿರ್ತೀವಿ, ಆಕ್ಟಿವ್ ಆಗಿರ್ತೀವಿ ಅಲ್ವಾ. ಈಗ ನಮ್ಮ ಕೈಯಲ್ಲಿರೋ ಮೊಬೈಲ್ ಫೋನ್ ಇಡೀ ದಿವಸ ನಾವು ಯೂಸ್ ಮಾಡಿ ಏನಾಗುತ್ತೆ, ಅದರದ್ದು ಚಾರ್ಜ್ ಖಾಲಿ ಆಗುತ್ತೆ. ಸೊ ನಾವು ರಾತ್ರಿ ಏನು ಮಾಡ್ತೀವಿ, ಅದನ್ನು ಚಾರ್ಜ್ಗೆ ಇಡ್ತೀವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಅದು ಫುಲ್ ಚಾರ್ಜ್ ಆಗಿರುತ್ತೆ, ನಮಗೆ ಚೆನ್ನಾಗೆಲ್ಲ ಯೂಸ್ ಮಾಡ್ಲಿಕ್ಕಾಗುತ್ತೆ. ಸೊ ಅದೇ ಥರನೇ ನಾವು ಕೂಡ. ಸೊ ನಾವು ಇಡೀ ದಿವಸ ಕೆಲಸ ಮಾಡಿ ಸುಸ್ತಾಗಿ ನಮಗೊಂದು ಒಳ್ಳೆ ನಿದ್ರೆ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಡೇ ಬೆಳಗ್ಗೆ ಹೇಳುವಾಗ ನಾವು ತುಂಬ ಫ್ರಸ್ಟ್ರೇಟೆಡ್ ಆಗಿರ್ತೀವಿ, ನಮಗೆ ತುಂಬ ಇರಿಟೇಷನ್ ಆಗುತ್ತೆ, ಯಾರೇ ಮಾತಾಡಿದ್ರು ಸಿಟ್ಟು ಬರುವಂಥ ಸಾಧ್ಯತೆ ಕೂಡ ಇದೆ. ಮಧ್ಯಾಹ್ನ ಆದ ಕೂಡ ನಮಗೆ ನಿದ್ರೆ ಬರುತ್ತೆ, ಮತ್ತು ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇರೋರು ತುಂಬ ಜನ ಇದ್ದಾರೆ. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದ್ರೆ, ಈ ನಿದ್ರೆ ಚೆನ್ನಾಗಿ ಆದ್ರೆ ಮಾತ್ರ ನಮ್ಮ ಬಾಡಿ ಹೆಲ್ತ್ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಮ್ಮ ಬಾಡಿಯಲ್ಲಿರುವಂಥ ಬಹಳಷ್ಟು ಆರ್ಗನ್ಸ್, ಅದು ಕಿಡ್ನಿ ಇರ್ಬೋದು, ಬ್ರೈನ್ ಇರ್ಬೋದು, ಹಾರ್ಟ್ ಇರ್ಬೋದು, ಇದರದೆಲ್ಲ ರಿಪೇರಿ ವರ್ಕ್ ನಡೆಯೋದು ರಾತ್ರಿ ನಿದ್ರೆ ಮಾಡಿದಾಗ. ಸೊ ನಿದ್ರೆ ಚೆನ್ನಾಗಿಲ್ಲ ಅಂದ್ರೆ ಎಷ್ಟೋ ಜನ ಎಕ್ಸಸೈಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಆಹಾರ ತಗೊಳ್ತಾರೆ, ಎಲ್ಲ ಕರೆಕ್ಟಾಗಿ ಮಾಡಿದ್ರು ಕೂಡ ಅವರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬರೋದು, ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಆಗಿ ಕೊಲಾಪ್ಸ್ ಆಗೋದು, ಈ ತರ ನೀವು ತುಂಬಾ ನೋಡಿರ್ತೀವಿ. ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಇಸ್ ನಿದ್ರೆಹೀನತೆ. ಸೊ ನಿದ್ರೆ ಚೆನ್ನಾಗಿ ಸಿಗಬೇಕು ಅಂದರೆ ನಾವು ಏನೇನು ಮಾಡಬೇಕು ಅಂತ ನಾನು ನಿಮಗೆ ಶೇರ್ ಮಾಡ್ತೇನೆ. ಸೊ ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ, ನಮ್ಮ ಬಾಡಿಗೆ ಒಂದು ಸಿರ್ಕೇಡಿಯನ್ ರಿಥಮ್ ಅಂತ ಇದೆ. ಸೊ ಬೆಳಗ್ಗೆ ಆದರೆ ನಾವು ಅಲಾರ್ಮ್ ಹಾಕಲಿಲ್ಲ ಅಂದರೂ ಕೂಡ ಸೂರ್ಯನ ಬೆಳಕು ಬಂದ ಮೇಲೆ ನಮಗೆ ಎಚ್ಚರ ಆಗುತ್ತೆ, ರಾತ್ರಿ ಕತ್ತಲಾದ ಕೂಡಲೇ ನಮಗೆ ನಿದ್ರೆ ಕೂಡ ಬರುತ್ತೆ. ಸೊ ಆ ಸಿರ್ಕೇಡಿಯನ್ ರಿಥಮ್ ಏನಿದೆ ಅದು ನಾವು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ. ಸೊ ನಾವು ಬೆಳಗ್ಗೆ ಎದ್ದು ನಾವು ಡ್ಯೂಟಿ ಎಲ್ಲ ಮುಗಿಸಿದ ಮೇಲೆ ರಾತ್ರಿ ಬಂದು ಮನೆಯಲ್ಲಿ ನಾವು ಏನು ಮಾಡ್ತೀವಿ, ಊಟ ಎಲ್ಲ ಮಾಡಿದ್ಮೇಲೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತೀವಿ. ಸೊ ಈ ಮೊಬೈಲಲ್ಲಿ ಏನಾಗುತ್ತೆ ಅಂದರೆ ಅದೆಲ್ಲ ಬ್ಲೂ ರೈಸ್ ಏನಿದೆ ಅದು ಕಂಟಿನ್ಯೂಸ್
ಕಂಟಿನ್ಯೂಸ್ ಆಗಿ ನಮ್ಮ ಬ್ರೈನಿಗೆ ಇಂಟರ್ಫಿಯರ್ ಆದಾಗ ನಮ್ಮ ಬಾಡಿಯಲ್ಲಿ ರಾತ್ರಿ ನಿದ್ರೆ ಚೆನ್ನಾಗಿ ಬರಬೇಕು ಅಂದರೆ ಮೆಲಟಾನಿನ್ ಅಂತ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗಬೇಕು. ಸೊ ಈ ಮೆಲಟಾನಿನ್ ಪ್ರೊಡಕ್ಷನ್ ಸರಿಯಾಗಿ ಆಗಲ್ಲ. ಸೊ ಈ ಮೆಲಟಾನಿನ್ ಪ್ರೊಡಕ್ಷನ್ ಸರಿಯಾಗಿ ಆಗಲ್ಲ ಅಂದರೆ ಏನಾಗುತ್ತೆ, ನಮಗೆ ಸೌಂಡ್ ಸ್ಲೀಪ್ ಬರಲ್ಲ. ಈ ನಿದ್ರೆ ಕೆಲವರು ಹೇಳುವಂಥ ಒಂದು ಕಂಪ್ಲೇಂಟ್ ಏನಂದರೆ, ನಾವು ನಿದ್ರೆ ಮಾಡ್ತೀವಿ ಸರ್, ಬಟ್ ಎಚ್ಚರ ಇರ್ತೀವಿ, ನಮಗೇನು ಚೆನ್ನಾಗಿ ಒಂದು ನಿದ್ರೆ ಬಂದಂಗೆ ಅನ್ಸಲ್ಲ, ಬೆಳಗ್ಗೆ ಹೇಳುವಾಗ ತುಂಬ ಫ್ರೆಶ್ ಆಗಿರಲ್ಲ. ಸೊ ಅದಕ್ಕೂ ಕೂಡ ಮೇನ್ ರೀಸನ್ ಏನು ಅಂದರೆ, ನಿದ್ರೆಯಲ್ಲಿ ಬಹಳಷ್ಟು ಸ್ಟೇಜಸ್ ಇದೆ. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, ಫೋರ್ತ್ ಸ್ಟೇಜ್ ಅಂತೆಲ್ಲ ಇದೆ. ಸೊ ಈ ಫೋರ್ತ್ ಸ್ಟೇಜ್ ನಿದ್ರೆ ನಿಮಗೆ ಚೆನ್ನಾಗಿ ಬಂದರೆ ಮಾತ್ರ ನಾವು ತುಂಬ ಫ್ರೆಶ್ ಆಗಿರ್ತೀವಿ. ಈ ಫೋರ್ತ್ ಸ್ಟೇಜ್ ನಿದ್ರೆ ನಿಮಗೆ ಸಿಗಲಿಲ್ಲ ಅಂದರೆ ಏನಾಗುತ್ತೆ, ನಾವು ತುಂಬ ಡ್ರೋಸಿ ಆಗಿರ್ತೀವಿ. ಸೊ ಹಾಗಾಗಿ ನಿದ್ರೆ ಚೆನ್ನಾಗಿ ಬರಬೇಕು ಅಂದರೆ ಒನ್ ಈಸ್ ನಾನು ಹೇಳ್ದಂಗೆ ಮೊಬೈಲ್ ಬ್ಲೂ ಲೈಟ್ ಎಕ್ಸ್ಪೋಷರ್ ಇರಲಿ, ಅದು ಮೊಬೈಲ್ ಇರಲಿ, ಟಿವಿ ಇರಲಿ, ಮಲಗೋಕ್ಕಿಂತ ಅಟ್ಲೀಸ್ಟ್ ಒಂದು 2 hours ಮೊದಲಾದರೂ ನೀವು ಕಂಪ್ಲೀಟ್ಲಿ ಅದನ್ನು ಬಿಡಬೇಕು. ಆ್ಯಂಡ್ ನಿದ್ರೆ ಬರದೇ ಇರೋವರಿಗೆ ಒಂದು ಬೆಸ್ಟ್ ಟ್ರಿಕ್ ಏನು ಅಂದರೆ, ನಿದ್ರೆ ಬರಲಿಕ್ಕೆ ಬುಕ್ ಓದಿದ್ರೆ ಸಾಕು, ಅದು ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದರೊಟ್ಟಿಗೆ ಪ್ರತಿ ದಿವಸ ರಾತ್ರಿ ಒಂದು ಹಾಟ್ ಮಿಲ್ಕ್ ತಗೊಳ್ಳೋದು, ಮಿಲ್ಕಲ್ಲಿ ಇರುವಂಥ ಟ್ರಿಪ್ಟೋಫೆನ್ ಏನಿದೆ ಅದು ನಿದ್ರೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ರಾತ್ರಿ ಒಂದು ಬಿಸಿ ಹಾಲು ತಗೊಳ್ಳೋದು ಕೂಡ ನಿದ್ರೆ ಬರಲಿಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇನ್ನು ನಾವು ಏನು ಮಾಡ್ಬೋದು ಅಂದರೆ, ಮೆಗ್ನೀಷಿಯಂ ನಿಮಗೆಲ್ಲ ಗೊತ್ತು, ಆ್ಯಂಡ್ ಮಾರ್ಕೆಟಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಸಿಗುತ್ತೆ, ಅಂದ್ರೆ ಎಪ್ಸಮ್ ಸಾಲ್ಟ್ ಅಂತ ಹೇಳ್ತೀವಿ. ಸೊ ಮೆಗ್ನೀಷಿಯಂ ಇಸ್ ಅ ಕಾಮಿಂಗ್ ಮಿನರಲ್. ಸೊ ನೀವೇನ್ ಮಾಡಬಹುದು, ಪ್ರತಿ ದಿವಸ ನಿದ್ರೆ ಬರದೇ ಇರೋರಾದ್ರೆ ರಾತ್ರಿ ಮಲಗೋ ಮೊದಲು ಬಿಸಿ ನೀರಿಗೆ ಒಂದು 4-5 ಚಮಚ ಮೆಗ್ನೀಷಿಯಂ ಸಲ್ಫೇಟ್ ಹಾಕಿ ಕಾಲಿಟ್ಟುಕೊಂಡು 10 ನಿಮಿಷ ಕೂತ್ಕೊಂಡ್ರೆ ಅದು ಕೂಡ ನಮಗೆ ಚೆನ್ನಾಗಿ ನಿದ್ರೆ ಬರಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ನಾವು ಅರ್ಥ ಮಾಡಬೇಕಾಗಿದೆ ಏನಂದ್ರೆ, ತುಂಬಾ ಜನರಿಗೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋವರಿಗೆ ಈ ನಿದ್ರೆಹೀನತೆ ಕೂಡ ತುಂಬಾ ಹೆಚ್ಚಿಗೆ ಕಂಡು ಬರುತ್ತೆ. ಅಂಡ್ ನಿದ್ರೆಹೀನತೆ ಇರೋವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಬರುವಂತ ಸಾಧ್ಯತೆ ಇದೆ. ಸೊ ಅದಕ್ಕೆ ಮೇನ್ ರೀಸನ್ ಏನು ಅಂದ್ರೆ, ನಾನೀಗ ಹೇಳಿರುವಂತ ಮೆಲಟಾನಿನ್ ಏನಿದೆ, ಬ್ರೈನಿಗೆ ನಿದ್ರೆಗೆ ಬೇಕಾಗಿರುವಂಥ ಮೆಲಟಾನಿನ್ ಏನಿದೆ ಅದು ಬ್ರೈನಲ್ಲಿ ಇರುವಂಥ ಒಂದು ಕೆಮಿಕಲ್ ಆದರೂ ಕೂಡ ಅದರದೊಂದು ಪ್ರಿಕರ್ಸರ್ ಇದೆ, ಅದಕ್ಕೆ ನಾವು ಸೆರಟಾನಿನ್ ಅಂತ ಹೇಳ್ತೀವಿ. ಇದರದ್ದು 90% ಪ್ರೊಡ್ಯೂಸ್ ಆಗೋದು ನಮ್ಮ ಹೊಟ್ಟೆಯಲ್ಲಿ ಪ್ರೊಡ್ಯೂಸ್ ಆಗಿ ಅದು ಅಲ್ಲಿಂದ ಬ್ರೈನಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ನೀವೇ ವಿಚಾರ ಮಾಡಿ, ನಮ್ಮ ಹೊಟ್ಟೆ ಸರಿ ಇಲ್ಲ ಅಂದರೆ, ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳಿಲ್ಲ, ಸೆರಟಾನಿನ್ ಪ್ರೊಡಕ್ಷನ್ ಸರಿಯಾಗಿಲ್ಲ ಅಂದ್ರೂ ಕೂಡ ನಮಗೆ ನಿದ್ರೆ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ. ಸೊ ಇನ್ನು ನಾವು ಮಾಡಬೇಕಾಗಿದೆ ಏನಂದ್ರೆ, ರಾತ್ರಿ ಟೈಮಲ್ಲಿ ಹೊಟ್ಟೆ ತುಂಬ ಊಟ ಮಾಡುವಂಥ ಹ್ಯಾಬಿಟ್ ಏನಿದೆ ಅಥವಾ ತುಂಬಾ ಶುಗರ್ ಇರುವಂಥ ಐಟಮ್ಸ್ ಏನಿದೆ ಅದು ತಗೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಯಾಕೆಂದ್ರೆ ಶುಗರ್ ಇರೋ ಐಟಮ್ಸ್ ನಾವು ತಗೊಂಡ್ರೆ ಏನಾಗುತ್ತೆ, ನಮ್ಮ ಶುಗರ್ ಲೆವೆಲ್ ತುಂಬಾ ಹೆಚ್ಚಾಗುತ್ತೆ. ಇನಿಷಿಯಲಿ ನಮಗೆ ನಿದ್ರೆ ಬರುತ್ತೆ, ಬಟ್ ರಾತ್ರಿ ಸಡನ್ ಆಗಿ ಶುಗರ್ ಲೆವೆಲ್ ಡ್ರಾಪ್ ಆಗೋದ್ರಿಂದ ಅದರಿಂದ ಕೂಡ ನಿಮಗೆ ನಿದ್ರೆ ಡಿಸ್ಟರ್ಬೆನ್ಸ್ ಬರುವಂತ ಸಾಧ್ಯತೆ ಇದೆ. ಸೊ ನೀವೆಲ್ಲ ಊಟ ಮಾಡಿ ಅಟ್ಲೀಸ್ಟ್ ಒಂದು 1 or 2 hours ಗ್ಯಾಪ್ ಕೊಟ್ಟು, ಮೇ ಬಿ ನಿಮ್ಮ ಹತ್ರ ಸಾಧ್ಯ ಆದ್ರೆ ಒಂದು ಲೈಟ್ ಒಂದು ವಾಕ್ ಎಲ್ಲ ಮಾಡ್ಕೊಂಡು ನಿದ್ರೆ ಮಾಡಿದ್ರೆ ತುಂಬಾ ಒಳ್ಳೇದು. ಅಂಡ್ ರೂಮ್ ಕೂಡ ಚೆನ್ನಾಗಿರಬೇಕು, ರೂಮಲ್ಲಿ ಅಷ್ಟೊಂದು ಲೈಟ್ ಎಕ್ಸ್ಪೋಷರ್ ಇರಬಾರ್ದು. ಯಾರಾದರೂ ಗೊರಕೆ ಹೊಡೆಯೋರು ಇದ್ರೆ ಅವರನ್ನ ಸ್ವಲ್ಪ ದೂರ ಇಟ್ಕೊಳ್ಳೋದು ಇನ್ನೂ ಒಳ್ಳೇದು. ಸೊ ಹಾಗಾಗಿ ಒಂದು ಸೈಲೆಂಟ್ ಅಟ್ಮಾಸ್ಫಿಯರ್ ನ ಮೇಂಟೈನ್ ಮಾಡಿ, ಲೈಟ್ ಮ್ಯೂಸಿಕ್ ಬೇಕಾದ್ರೆ ಹಾಕೋಬಹುದು. ಯಾಕಂದ್ರೆ ಸ್ಟ್ರೆಸ್ ಇದ್ರೂ ಕೂಡ ನಮಗೆ ನಿದ್ರೆ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆ ಇದೆ. ಸೊ ನಾನೀಗ ಹೇಳಿರುವಂತಹ ಈ ಟಿಪ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿದ್ರೆ ಪ್ರಾಬ್ಲಮ್ ಟು ಎ ವೆರಿ ಗುಡ್ ಎಕ್ಸ್ಟೆಂಟ್ ನಮಗೆ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.